ಮುಖ್ಯಮಂತ್ರಿಗಳು ಕರೆದಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಎಂತ ಬೇಗ ಮಾತಾಡ್ಬೇಕು, ಮುಚ್ಚಿಗೆ ಸತ್ಯವನ್ನ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ನಿನ್ನೆ ಸದನ ನಡೆಯುವಾಗ ಕೊಲಿವಾಡ್ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಮತ್ತು 2Dದಲ್ಲಿ ಸೇರಿದಂಥ ಮರಾಠ, ಜೈನ, ಕ್ರಿಶ್ಚಿಯನ್ರು ಎಲ್ಲರದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ನಿರೀಕ್ಷೆ ಮಾಡಿದ್ದು ಕೇವಲ ಮಾನ್ಯ ಗೃಹ ಮಂತ್ರಿಗಳ ಒಂದು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಅವರಿಂದ ನಾವು ಒಂದು ಹೇಳಿಕೆ ನಮಗೆ ಬೇಕಾಗಿದೆ. ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಿ ಈ ಒಂದು ಅಧಿವೇಶನವನ್ನು ಹಾಳು ಮಾಡಬಾರ್ದು. ಧರಣಿ, ಅಹೋರಾತ್ರಿ ಧರಣಿ ಇವೆಲ್ಲ ಏನು ನಮಗೆ ಲಾಭ ಕೊಡುವಂಥದ್ದಲ್ಲ. ನಾವು ಆದಷ್ಟು ಪ್ರತಿಯೊಂದು ನಿಮಿಷನೂ ಸಹ ನೀವೇನೋ ಹೇಳಿಕೆ ಕೊಟ್ಟಿದ್ದಲ್ಲ, 25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೇಳಿ, ಅದಕ್ಕೆ 1 ರೂಪಾಯಿನೂ ಸಹ ಹಾನಿಯಾಗದ ರೀತಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಕಫ್ ಬಗ್ಗೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ಮೂಡಾ ಬಗ್ಗೆ, ವಾಲ್ಮೀಕಿ ಬಗ್ಗೆ, SCP TSP ಸುಮಾರು 24,000 ಕೋಟಿ ಡೈವರ್ಟ್ ಮಾಡಿದ್ರ ಬಗ್ಗೆ, ನಾವು ಇಲ್ಲಿ ಬೋಯಿ ನಿಗಮದಲ್ಲಿ ಆದ ಹಗರಣ ಬಗ್ಗೆ ನೋಡಿ, ನಾವು ಪ್ರಾಮಾಣಿಕವಾಗಿ ಮಾನಸಿಕವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ವಿನಂತಿ ಮಾಡಿಕೊಂಡು ನಾವು ಚರ್ಚೆಗೆ ಸಿದ್ಧಾಗಿದ್ದೀವಿ ಅಧ್ಯಕ್ಷ. ಆದರೆ ಓಕೆ ಅನ್ಬೇಡ್ರಿ, ನಾವು ಇನ್ನೂ ಒಂದು 15 ಮಿನಿಟ್ ಮಾತಾಡೋದು. ನೀವು ಓಕೆ ಟಾಟಾ ಬೇಡ, ಈಗ ಲಾಸ್ಟಿಗೆ ಮುಂದೆ ಹೋಗ್ಲಿ ಅಂತ ಹೇಳಿ. ಈಗ ಅಧ್ಯಕ್ಷರೇ, ನಾವು ಮಾನ್ಯ ಗೃಹ ಮಂತ್ರಿಗಳು ಹೇಳಿದಂಥ ಅವರ ಹೇಳಿಕೆಗೆ ನಾವು ಸ್ಪಷ್ಟೀಕರಣ ಕೇಳಿದ್ ಬಿಟ್ಟರೆ ಏನೂ ಚರ್ಚೆ ಮಾಡಬಾರ್ದತ್ತಿತ್ತು. ಆದರೆ ತಾವು ಇವತ್ತೇನು ಮಾಡಿದ್ರಿ, 2A 2B 2C ಎಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದ್ರಾಗ ನನಗೆ ದುರ್ದೈವ ಅಂದ್ರೆ, ಯಾವುದೇ ಮಂತ್ರಿಗಳು ಸದನದಲ್ಲಿ ಅವ್ರ ಇಲಾಖೆಗೆ ಸಂಬಂಧ ಇಲ್ಲಾರ್ದಂಥದ್ರಲ್ಲಿ ಬಾಯಿ ಹಾಕೋದು, ಮೇಲಿಂದ ಮೇಲೆ ಎದ್ದು ನಿಲ್ಲೋದು, ಇದು ಒಂದು ಸದನದ ಗೌರವ ಅಲ್ಲ, ಸಭ್ಯತೆ ಅಲ್ಲ. ಸಚಿವರು ಅಂದಮೇಲೆ ಅವ್ರಿಗೆ ವಿಶೇಷವಾದಂಥ ಅಧಿಕಾರ ಇದೆ, ಗೌರವ ಇದೆ. ಪ್ರತಿಯೊಂದಕ್ಕೆ ಎದ್ದು ನಿಂತು MLAಗಳು ನಾವು ಮಾಡಬೇಕದು. ಹೊಸದಾಗಿ ಬಂದಂಥ MLAಗಳು ಅವರು ಮಾಡ್ತಾರೆ ಬಿಟ್ಟು ಅವ್ರ ಅಲ್ರಿ ಅದಕ್ಕೆ ಸಬ್ಜೆಕ್ಟ್ನೇ ಐತ್ರಿ. ಸಬ್ಜೆಕ್ಟ್ ಬಿಟ್ಟು ನಾನು ಪಾಕಿಸ್ತಾನ ಬಗ್ಗೆ ಮಾತಾಡಕತ್ತೀನಿ, ನೀವು ಒಳ್ಳೆ ಸಬ್ಜೆಕ್ಟ್ ಐತ್ರಿ, ಓಕೆ ಐತ್ರಿ, ಅದು ನೀವು ಆರಾಮ್ ಕೂತ್ ಬಿಡ್ರಿ. ನಾ ಎಲ್ಲ ಬರೋಬ್ಬರಿ ಮಾತಾಡ್ತೀನಿ, ಲೈನ್ ಬಗ್ಗೆ ಮಾತಾಡ್ತೀನಿ, ನನಗೆ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ನಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಅಧ್ಯಕ್ಷರೇ, ಇವತ್ತು ನಾ ಮೊದಲು ನಿನ್ನೆಗೆ ಆದ ಘಟನೆ ಬಗ್ಗೆ ಹೇಳ್ತೀನಿ. ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿಯ ಹೋರಾಟ ನಾವು ಮಾಡ್ತೀವಿ. ನೀವು ಎತ್ತಿನ ಗಾಡಿ ತೊಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ, ಮ್ಯಾಕ್ ಕೂತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದಿದ್ರಲ್ಲ. ಈ ಟ್ಯಾಕ್ಟರ್ ತರೋದೇನು ಅಪರಾಧಿತ್ತ ಅಥವಾ ನಾವು ಭಯೋತ್ಪಾದಕರ? ಆ ಪಂಜಾಬ್ ಬಾರ್ಡರ್ದಲ್ಲಿ ಮಾಡ್ದಂಗೆ ನಾವು ಹೋಗಿ ಇದು ನಮ್ಮ ಲಾಲ್ ಕಿಲಾ ಮೇಲೆ ಏನಾದರೂ ಇದನ್ನು ಜೆಂಡಾ ಹಾರಿಸುವಂಥ ದುಷ್ಟ ಶಕ್ತಿಗಳ ನಾವು ರೈತರ ಮಕ್ಕಳ್ರಿ, ಅನ್ನ ಹಾಕೋರು. ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಡುವುದು ತಪ್ಪ. ಇದನ್ನ ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು ದಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ, ತಾಲೂಕು ಮುಖಂಡರಿಗೆ ಫೋನ್ ಮಾಡಿ ಧಮಕಿ ಹಾಕೋದು, ಬೆದರಿಸೋದು, ನೀನು ನೋಡ್ಕೋತೀನಿ ಅನ್ನೋದು PSI, ಈ ರೀತಿ ಒಂದು 15-20 ದಿವಸದಿಂದ ಮೆಂಟಲಿ ಟಾರ್ಚರ್ ಮಾಡೋದು. ಟ್ರ್ಯಾಕ್ಟರ್ ತರೋರ ಬಗ್ಗೆ ಅಂತರೂ ಹೀನಾಯ ಮಾನಾಯ ಮಾಡಿ ಹೊತ್ತು ನಮಗೆ ಅಪಮಾನ ಮಾಡುವಂಥದ್ದು ಕೆಲಸ ಮಾಡೋದು. ಗೃಹ ಮಂತ್ರಿಗಳು ಅವ್ರ ಪಾಪ ಮಾನ್ಯ ಅವ್ರು ಸ್ಟೇಟ್ಮೆಂಟ್ ಮಾಡೋದು, ಇಲ್ಲ ನಾವು ಏನು ಇರ್ಕೊಳಪ್ಪ, ಇಲ್ಲ ನಾವು ಟೆಂಪೋ ಟ್ಯಾಕ್ಸಿಗೆ ಅವಕಾಶ ಕೊಡ್ತೀವಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಗೃಹ ಮಂತ್ರಿಗಳು ಇವತ್ತು ಬಹಳಷ್ಟು ವಿಚಾರ ಮಾಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳ ಮನಸ್ಸಿರಲಿಲ್ಲ, ಜೀಪನ್ನು ಬಿಡಬಾರ್ದತ್ತೆ ಇತ್ತು ಅವ್ರ ತಲೆಗೇನಿತ್ತು ಗೊತ್ತಿಲ್ಲ. ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಏನೂ ಮಾಡೋದಲ್ರಿ. ನೀವೇ ಹೇಳಿರಲ್ಲ, ಅವರಿಬ್ಬರೇ ಹಂಚ್ಕೊಳಕತ್ತಾರ, ನಾ ಏನು ಮಾಡ್ಲತ್ತೇಳಿ, ನಾ ಏನು ಮಾಡೋದಿಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾ ಹೇಳ್ತಿರೋದು ಏನಂದರೆ, ಹೋರಾಟ ನಾವು ಭಯೋತ್ಪಾದಕರಲ್ಲ, ನಾವು ಪೆಟ್ರೋಲ್ ಬಾಂಬ್ ಸಿಡಿಸೋರಲ್ಲ,
ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ. ನಾವು ರೈತರು, ನಮ್ಮ ರೈತರು ಕೃಷಿ ಕಾರ್ಮಿಕರು, ಬಸ್ನಲ್ಲಿ ಹಮಾಲ್ ಮಾಡುವಂತ ವರ್ಗ ನಮ್ಮದು. ದಾವಣಗೆರೆಗೆ ಯಾರು ಸುಮ್ಮನೆ ಕೊಂಡ್ರಿ ರೆಡ್ಡಿ ಅವ್ರು, ನೀವು ಸಲ ಶ್ರೀಮಂತರಿದ್ದೀರಿ, ಸುಮ್ಮನೆ ಕೊಂಡ್ರಿ. ಆ ಕಡೆ ಗುರ್ತೈತೆ ನಿಮ್ಮದು, ನೀವೆಲ್ಲ ದೊಡ್ಡ ಶ್ರೀಮಂತರಿದ್ದೀರಿ. ಆ ಮಾತು ಬೇರೆ. ನಮ್ಮ ಸಮುದಾಯ ಬಗ್ಗೆ ಹೇಳಕತ್ತೀನಿ ನಾ. ಅಧ್ಯಕ್ಷರು, ಇವತ್ತು ಒಬ್ಬ DC ಏನು ಆದೇಶ ಮಾಡ್ತಾರೆ? ಪಂಚಮಸಾಲಿ ಲಿಂಗಾಯತದ ಟ್ರ್ಯಾಕ್ಟರು ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡೋದಿಲ್ಲ. ಯಾರಿಗೆ DC ಅಧಿಕಾರ ಕೊಟ್ಟರು ಇದನ್ನು? ಪ್ರಜಾತಂತ್ರದಾಗ. ಅಲ್ಲಿ ಒಬ್ಬ ADGP ಅಲ್ರಿ, ಭಿನ್ನ ಡ್ರೆಸ್ದಾಗ ಬರ್ತಾರೆ. ಇದಾಯ್ತಾ? ಅಲ್ಲ, ಅದೇನು ಹೆಸರು ನಮ್ಗೆ ಗುರ್ತಿಲ್ಲ ಅಧ್ಯಕ್ಷರೇ. ಆ ಭಿನ್ನ ಡ್ರೆಸ್ನಾಗ ಬಂದು, ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಠಿ ಹಿಡಿದು ಒಬ್ಬ IPS ಅಧಿಕಾರಿಯಾಗಿ, ಸೀನಿಯರ್ ಆಫೀಸರ್ ಆಗಿ, ಸಿವಿಲ್ ಡ್ರೆಸ್ನಾಗ ಬಂದು, ಸಮವಸ್ತ್ರ ಇಲ್ಲ, ಲಾಠಿ ಚಾರ್ಜ್. ಯಾರು ಮಾಡಬೇಕು ಲಾಠಿ ಚಾರ್ಜು? ಯಾವ ಸಂದರ್ಭದಲ್ಲಿ ಮಾಡಬೇಕು? ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಬೇಕಾಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಅಸುರಾಯ ಇದು ಮಾಡಲಿಕ್ಕೆ, ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ. ಕಾರ್ಯಕಾರಿ ದಂಡಾಧಿಕಾರಿಗಳ ಕೈಪಿಡಿ ಇದೆ. ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ? ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು. ಏನು ಮಾಡಿದ್ದೀವಿ ರೀ? ಕಲ್ಲು ಹೋಗ್ತಿದ್ದೀವ? ಕಲ್ಲು ಹೋಗ್ತಿದ್ವಿ ನಾವು? ಇಲ್ಲ. ಲಾಠಿ ಚಾರ್ಜ್ ಮೊದಲಾಯ್ತು, ಕಲ್ಲು ಹೋಗಿದ್ದು ಮೊದಲಾಯ್ತು. ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ. ಅಷ್ಟೇ ಅಲ್ಲ, ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ. ಕಾಲಲ್ಲಿ ಬೂಟ್ ಇರಬೇಕು, ಸಮವಸ್ತ್ರ ಇರಬೇಕು, ತಲೆಗೆ ಕಬ್ಬಿಣದ ಟೋಪಿ ಇರಬೇಕು, ಹೆಲ್ಮೆಟ್ ಇರಬೇಕು. ಹಾಕೊಂಡಿದ್ರ ಅಧಿಕಾರಿ ADGP? ಏನು CM ಸಿದ್ದರಾಮಯ್ಯ ಹೇಳ್ಯಾರ್ತೇಳಿ ಯಾರು ಬೇಕಾದ್ರೂ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಮಾನವ ಹಕ್ಕು, ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕೇಳ್ತೀವಿ, ಕಂಪ್ಲೇಂಟ್. ಸರ್, ಯಾರು ಈಗ CM ಹೇಳಿದ್ರು ಅಂತ ಯಾರು ಹೇಳಿದ್ದು? CM ಹೇಳಿದ್ರು ಯಾರು ಹೇಳಿದ್ದು? ಅಲ್ಲ, ಹೇಳ್ತಾವ್ರಲ್ಲ, ಅದಕ್ಕೆ ಸುಮ್ಮನೆ ಕೆಲವು ಅಧ್ಯಕ್ಷರೇ ಇಲ್ಲಿ ನಿಂತ್ರಿ. ದಯವಿಟ್ಟು ನಿಮ್ಮ CM ವಿರುದ್ಧ ನಾವಿಲ್ಲ, ಸ್ವಲ್ಪ ಕುಂಡ್ರಿ. ನಿಮ್ಗೆ ಅಭಿಮಾನ ಐತೆ, ಎಲ್ಲ ಕೊಡ್ತೈತೆ, ನಮ್ಗೆ ಕೊಡ್ರಿ. ನಿಮ್ಗೆ ಅವ್ರ ಬಗ್ಗೆ ಅಭಿಮಾನ ಇರ್ಬೋದು. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಅಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರಿ ಸ್ವಲ್ಪ. ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ, ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು.